ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್ ಪಾರ್ವತಿ ಪರಮೇಶ್ವರ ಡಿಮ್ಮಿಲ್ ಡಿಮ್ಮಿಲ್. ಹಾಯ್, ಏನ್ ಮಾಡ್ತಾ ಇದ್ದೀರಾ? ಏನಿದು ಬೆಳಿಗ್ಗೆ ತಾನೇ ನೀರ್ ಹಾಕಿದ್ದೆ ತಾನೇ, ಎಲ್ಲ ಕುಡ್ಕೊಂಡ್ಬಿಟ್ಟಿದ್ದೀರಾ. ಬರ್ತಾ ಬರ್ತಾ ಮನುಷ್ಯರ ತರ ನೀವು ಕುಡ್ಕಾಗ್ತಿದ್ದೀರಾ. ಕೆದ್ದಿ ಪಾರು ತರ ಏನೇನೋ ಮಾತಾಡ್ತೀಯ. ನೀವು ನೀರ್ ಕುಡಿಯೋದು ನಮ್ಗೋಸ್ಕರ. ನೀರ್ ಕುಡ್ದು ಆಮ್ಲಜನಕ ಬಿಡ್ಲಿಲ್ಲ ಅಂದ್ರೆ ಒಂದ್ ನಿಮಿಷದಲ್ಲಿ ಇಡೀ ಪ್ರಪಂಚ ಮಕ್ಕಳ ಮಲ್ಬಿಡುತ್ತೆ ತಾನೇ. ದಟ್ಸ್ ಲೈಕ್ ಎ ಗುಡ್ ಗರ್ಲ್ ಗಿಡ. ನಿಮ್ಮಿಂದಾನೆ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಆದ್ರೆ ಏನ್ ಮಾಡೋದು, ಈ ಬೇಸಿಗೆಲಿ ಎಷ್ಟೇ ನೀರ್ ಹಾಕಿದ್ರು ಆ ಸೂರ್ಯ ಆವಿ ಮಾಡ್ಕೊಂಡ್ಬಿಡ್ತಾರೆ. ಈ ಬೇಸಿಗೆ ಶೆಕೆ ಯಾವಾಗ ಕಡಿಮೆ ಆಗುತ್ತೋ ದಾವಣಗೆರೆ ದುಗ್ಗಮ್ಮಂಗೆ ಗೊತ್ತು ತಾನೆ. ಇಲ್ಲೊಂದು ಮೌನಿ ಗಿಡ ಇತ್ತಲ್ಲ, ಎಲ್ಲಿ ಹೋಯ್ತು? ಮಂಜು ಮಹಾರಾಜ್, ಅದ್ಯಮ್ಮ ನೀವ್ ಇಲ್ಲಿದ್ದೀರಾ? ಗಿಡಕ್ಕೆಲ್ಲ ಒಂದ್ಸರಿ ನೀರ್ ಹಾಕೋಣ ಅಂತ ಬಕೆಟ್ ನಾನು ಅಲ್ಲಿ ಹುಡುಕ್ತಿದ್ದೆ, ನೀವ್ ನೋಡ್ರಿ ಇಲ್ಲಿ ತಂದ್ಬಿಟ್ಟಿದ್ದೀರಾ. ಹೌದು ಮಹಾರಾಜ್ರೆ, 15 ದಿನದ ಹಿಂದೆ ಫ್ಲವರ್ ಶೋಗ್ ಹೋಗಿದ್ದೆ. ನಾನು ಅಲ್ಲಿಂದ ಬೇಬಿ ಗಿಡನ ತಗೊಂಡ್ ಬಂದು ಅದಕ್ಕೆ ಮೌನಿ ಅಂತ ನಾಮಕರಣ ಮಾಡಿದ್ದೆ. ಅದನ್ನ ನಾನು ಸೋನಿ ಪಕ್ಕದಲ್ಲಿ ಇಟ್ಟಿದ್ದೆ, ಬೇಗ ಎರಡು ಲವ್ ಮಾಡ್ಕೊಂಡು ಹೂ ಬಿಡ್ಲಿ ಅಂತ. ಜೊತೆಲಿದ್ರೇನೆ ಲವ್ ಮಾಡಕ್ಕಾಗಲ್ಲ, ನಿನ್ಗೆಲ್ಲ ಇಟ್ರೆ ಬೇಗ ಹೂ ಹೇಗಪ್ಪ ಬಿಡುತ್ತೆ? ತಲೆ ಮೇಲೆ ಕುಡ್ತೀನಿ ನೋಡು, ಆ ಗಿಡನ ನಾನ್ ಕಣ್ಮುಂದೆ ಇಡ್ಬೇಕು ತಾನೆ. ನಿಮ್ ಕಣ್ ಮುಂದೆ ಇಟ್ರೆ ಹೊಸ ಎಮ್ಮೆ ಎಲ್ಲ ಬಂದು ತಿನ್ಕೊಂಡು ಹೋಗ್ತವೆ. ಪಾಪ ಸೇಫ್ಟಿ ಆಗಿರ್ಲಿ ಅಂತ ಬೇರೆ ಕಡೆ ಇಟ್ಟೆ, ಎಲ್ಲಿಟ್ಟೆ ಅಂತ ಮರ್ತ್ ಬಿಟ್ಟೆ. ನನಗೆ ಕೋಪ ಬರಿಸ್ಬೇಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಆ ಗಿಡನ ತಗೊಂಡ್ ಬಂದು ಇಲ್ಲಿ ಇಡ್ಬೇಕು. ಇಲ್ಲ ಅಂದ್ರೆ ಇವತ್ತಿಂದ ಅಲ್ಲ ಈಗ್ಲಿಂದ ಊಟ ತಿಂಡಿ ಎಲ್ಲ ಕಟ್. ಪಾರು ಆಂಟಿ, ಇವತ್ತು ಗಿಡಗಳ ಮುಂದೆ ಮಂಜನ್ ಬೈಯೋ ಪ್ರೋಗ್ರಾಮ್ ತಪ್ಪಿಲ್ವಾ? ವೇದ, ನೀನೇ ನ್ಯಾಯ ಹೇಳು. 10 ದಿನದಿಂದ ಗಿಡ ಎಲ್ಲಿ ಅಂತ ಇವ್ನ ಹತ್ರ ಕೇಳ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಅತ್ಯಮ್ಮ ಅಂತ ಒಂದೇ ಆನ್ಸರ್ನ ಕೊಡ್ತಾ ಇದ್ದಾನೆ. ಸರಿನಾ? ಹಂಗೇನಿಲ್ಲ ವೇದಮ್ಮ, ಆ ಗಿಡ ನಂಗೆ ಕರೆಕ್ಟ್ ಆಗಿ ಗೊತ್ತು, ಎಲ್ಲಿಟ್ಟಿದೀನಿ ಅಂತ ಮರ್ತ್ ಬಿಟ್ಟಿದೀನಿ. 2 ಕೊಟ್ರೆ ಎಲ್ಲ ನೆನ್ಪಾಗುತ್ತೆ. ಇಷ್ಟೋ ತನಕ ಅದ್ಕೆಮ್ಮ ಪಾಪ ಬೈತಾ ಇದ್ರು, ನೀನ್ ಇಂಡೈರೆಕ್ಟ್ ಆಗಿ ಹೊಡಿ ಅಂತ ಹಾಕೊಡ್ತಿದ್ಯಾ. ವೇದ, ಆ ಗಿಡ ಯಾವ್ದಂತ ನಿಂಗೆ ನೆನ್ಪಾಯ್ತಾ? 15 ದಿನದ ಹಿಂದೆ ಫ್ಲವರ್ ಶೋಗ್ ಹೋಗಿದ್ದೆ, ಅಲ್ಲಿ ಬೇಬಿ ಬಾಯ್ ಗಿಡ ತಗೊಂಡ್ಬಂದಿದ್ದೆ. ಅದಕ್ಕೆ ಮೌನಿ ಅಂತ ಹೆಸರಿಟ್ಟಿದ್ದೆ. ಸೋನಿ ಪಕ್ಕದಲ್ಲೇ ಆ ಗಿಡ. ಅದ್ಕೆಮ್ಮ ನಿಮ್ದೊಳ್ಳೆ ಕಥೆ ಆಯ್ತಲ್ಲ, ಆ ಗಿಡ ನನಗ್ ಕರೆಕ್ಟ್ ಆಗಿ ನೆನ್ಪಿದೆ ಅಂತ ಹೇಳ್ತಿದ್ದೀನಲ್ಲ. ಅದೇ ಗಿಡ ಎಲ್ಲಿ ಹೋಯ್ತು ಅಂತ ಕೇಳ್ತಾ ಇದ್ದೀನಲ್ಲ. ಮರ್ತ್ ಬಿಟ್ಟೆ ಅಂತ ಹೇಳ್ತಿದ್ದೀನಲ್ಲ. ಅತ್ತೆಮ್ಮ ಟೆನ್ಷನ್ ತಗೊಂಬೇಡಿ, ಈಗ ಮಾರ್ಕೆಟ್ ಇಂದ ಇನ್ನೊಂದ್ ಗಿಡ ತನ್ನಿ, ಅದಕ್ಕೆ ಗಾನಿ ಅಂತ ಹೆಸರಿಡಿ, ಸೋನಿ ಪಕ್ಕ ಬಿಡಿ. ಅಮಾವಾಸ್ಯೆ ಕಳೆದ ತಕ್ಷಣ ಒಂದ್ ಸಣ್ಣ ಗಿಡ ಹುಟ್ಕಂತದೆ, ಅದಕ್ ಮೌನಿ ಅಂತ ಹೆಸರಿಟ್ರೆ ಆಯ್ತು. ನಾನು ಇವಾಗ ಬರ್ತಾ ಅಲ್ಲಿ ಸಂದೇಲಿ ಒಂದ್ ಗಿಡ ನೋಡ್ದೆ, ಮೋಸ್ಟ್ಲಿ ಮೌನಿ ಅದೇ ಇರ್ಬೇಕು. ನೋಡಿ ಬನ್ನಿ ಮೌನಿ, ಮೌನಿ ಬನ್ನಿ ಆಂಟಿ ಬನ್ನಿ. ಮೌನಿ ಇದೇನಾ ನೋಡಿ. ಮೌನಿ ಮೌನವಾಗಿ ಮಲಗ್ಬಿಟ್ಟಿದೆ. ಯಾಕೆ? ಮೋಸ್ಟ್ಲಿ ತೆಂಗಿನಕಾಯಿ ಬಿದ್ದಿರ್ಬೇಕು, ಅದಕ್ಕೆ ಪಾಟು ಒಡೆದೋಗಿದೆ, ಗಿಡನು ಮಲಗಿದೆ. ಪಾರು ಆಂಟಿ, ನಿಮಗ್ ಗೊತ್ತಾ 10 ದಿನದಿಂದ ಪಾಪ ಮೌನಿ ಇಲ್ಲೇ ಬಿದ್ದಿತ್ತು. ಅದು ಬಿದ್ದಿರ್ಲಿಲ್ಲ, ಕೂತಿತ್ತು, ತೆಂಗಿನಕಾಯಿ ಬಿದ್ಮೇಲೆ ಮಲಗಿದೆ. ಎಂತ ಮಾತಾಡು ಮೌನಿ. ಅಯ್ಯೋ, ಬಿಸಿಲಿದ್ದ ಜ್ವರ ಬಂದ್ಬಿಟ್ಟಿದೆ. ನೀರ್ ಕುಡಿ ವೇದ. ಈ ಮೌನಿ ಅಂದ್ರೆ ನನಗ್ ಪ್ರಾಣ. ನನ್ ಪ್ರಾಣನೇ ತೆಗಿಯಕ್ ನೋಡ್ದೆ ಈ ರಾಕ್ಷಸ. ಮಂಜ, ನಿಂಗ್ ಗೊತ್ತಿಲ್ವೇನೋ ಆಂಟಿಗೆ ಮೌನಿ ಅಂದ್ರೆ ಎಷ್ಟು ಇಷ್ಟ ಅಂತ. ಅದ್ರ ಪ್ರಾಣನೇ ತೆಗೆದ್ಬಿಟ್ಟಿಯಲ್ಲೋ. ಆಂಟಿ ಇನ್ ಹೇಗೋ ಇರ್ತಾರೆ ನಿನ್ನ. ಬ್ಯಾಂಡ್ ಸೆಟ್ಟು ಏನಾಗಿದೆ ಅಂತ ನಿಮ್ಗೆ ಗೊತ್ತಾ? ಇಷ್ಟಾಗಿದೆ. ವೇದ, ಸುಮ್ನೆ ಇರು. ನೀವ್ ಹೇಳಿದ್ರಿ ಅಂತ ಸುಮ್ನೆ ಇರ್ತೀನಿ. ನನ್ಗೆ ನನ್ ಮೌನಿ ಬೇಕು. ಇದು ಮತ್ತೆ ಚಿಗುರಬೇಕು, ಇಲ್ಲ ಅಂದ್ರೆ ನಾನ್ ನಿನ್ನ ಚೂಟ್ ಬಿಡ್ತೀನಿ. ದೋಸೆ ಮಾತ್ರ ಸೂಪರ್. ದೋಸೆ ಹೇಗಿದೆ? ಸರ್ಕಾರದ ಹೊಸ ಯೋಜನೆ, ಮತ್ತೆ ಹೊಸ ರೇಷನ್ ಕಾರ್ಡ್ ಕೊಡುತ್ತಾರೆ. ಅತ್ಯಮ್ಮ, ಮಾರ್ಕೆಟಿಗೆ ಹೋಗಿ ಕೊತ್ತಂಬರಿ ಸೊಪ್ಪೆಲ್ಲ ತರೋದ್ ನಾನು, ನಂಗೆ ಬಡಿಸಿಲ್ಲ. ತಟ್ಟೆ ಇಟ್ಕೊಂಡ್ ಕುತ್ಕೊಂತ ಯಾವ ಅಯೋಗ್ಯ ಹೇಳಿದ್ ನಿನ್ಗೆ? ಏನ್ ಹಿಂಗ್ ಮಾತಾಡ್ತಿದ್ದೀರಿ? ನಂಗೂ ಹೊಟ್ಟೆ ಐತೆ. ನಾನ್ ಸಾಕಿದ್ ಗಿಡಕ್ಕೂ ಹೊಟ್ಟೆ ಇದೆಯಪ್ಪ.
ಲೇ ಕತ್ತೆ ಬಡವ, ದುಡ್ಡು ಕೊಟ್ಟು ತಗೊಂಡು ಬಂದಿರೋ ಗಿಡನ ಹಾಳು ಮಾಡಿಬಿಟ್ಟಿಯಲ್ಲ, ಹಾಳಾದವನೇ. ನಾನೆಂತ ಮಾಡ್ಲಾ? ಎಷ್ಟ್ ನೀರ್ ಹಾಕಿದ್ರು ಬಡ್ಡಿ ಮಗಂದು ಹೊಸರೇ ಆತಿಲ್ಲ. ಲೇ ಅದನ್ನ ತಗೊಂಡೋಗಿ ಯಾಕೋ ಮೂಲೆಯಲ್ಲಿ ಇಟ್ಟೆ, ಐಸಿಯಲ್ಲಿ ಇಡ್ಬೇಕಾಗಿತ್ತು. ಅಚ್ಚಮ್ಮ ಹೊಟ್ಟೆ ತಾಳ ಆಗ್ತೈತ್ ಬಿಡ್ತ್ರಿ. ನೀನ್ ಎಷ್ಟೇ ಬಡ್ಕೊಂಡ್ರು ನಾನ್ ನಿನ್ಗೆ ಊಟ ಹಾಕಲ್ಲ. ತಟ್ಟೆ ಲೋಟ ಅಲ್ಲೇ ಬಿಟ್ಟು ನೀನ್ ಮಾತ್ರ ಹೊರಗಡೆ ಹೋಗು. ಸೀಗಡಿ ಗುಡಾಣ್ದಂಗಿರೋ ಹೊಟ್ಟೆ ಹಿಂಗೆ ಆಗ್ಬಿಟ್ರೆ ಬೆನ್ನಿ ಕಚ್ಕಂತದ. ನಿನ್ನ ಪಾಲಿ ನಾ ಎಂತ ಸೊತ್ತೋಯ್ ನಾನ ಅಲ್ಲ ಕಡ್ಲಿಕಾಯಿ ತಂದಿ ತಗತೀನಿ. ಇಷ್ಟೇ ಇಷ್ಟ ತಿಂದ್ರೆ ನನ್ನ ಹೊಟ್ಟೆ ತುಂಬತದನ. ಅಲ್ಲ ನೀ ಎಂತಕ ಗಿಡನ ಹೊಲ್ ತಗೋ ಇಟ್ಟದ? ಇಲ್ಲೆಲ್ಲಾರು ಇಟ್ರೆ ದನ ಕರ ತಿಂತದೆ ಅಂತ ಸೇಫ್ಟಿ ಆಗಿರ್ಲಿ ಅಂತ ಆ ಕಡೆ ತಗೊಂಡೋಗಿ ಇಟ್ಟೆ. ಇಟ್ಮೇಲೆ ಮರ್ತ್ ಬಿಟ್ಟಿದ್ದೆ. ಅದನ್ನೇ ಮರ್ತ್ ಬಿಟ್ಮೇಲೆ ನೀರ್ ಎಲ್ಲಿಗೆ ಹಾಕೋದು? ನೀರ್ ಹಾಕೋದು ಬಿಟ್ಟೆ. ಆಪಲ್ 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 ಬೇಕಾ? ಆಪಲ್ ಆಪಲ್ ಕಾಶ್ಮೀರ್ ಆಪಲ್. ಅಯ್ಯೋ ವೇದಮ್ಮ, ನನಗೋಸ್ಕರ ಆಪಲ್ ತಂದ? ನಿನ್ಗೋಸ್ಕರ ತಂದಿಲ್ಲ, ನಿನ್ ಮುಂದೆ ತೋರ್ಸ್ಕೊಂಡ್ ತಿನ್ನೋಣ ಅಂತ ತಂದೆ. ತುಂಬಳ ಮನೆಯಲ್ಲೂ ಇವನಿಗೆ ಕೂಳ್ ಹಾಕುದಿಲ್ಲ, ನೀನು ಹಣ್ಣು ಕೊಡೋದಿಲ್ಲ ಅಂದ್ರೆ ಹೆಂಗ? ಒಂದು ದಿನ ಉಪವಾಸ ಇದ್ರೆ ಏನೂ ಆಗೋದಿಲ್ಲ. ಪಾಪ ಆ ಗಿಡ ದಿನ ದಿನ ನೀರಿಲ್ದೆ ಹೇಗ್ ಸಾಯ್ತಾ ಇದೆ ಗೊತ್ತಾ? ಆ ಗಿಡ ಚಿಗ್ರೋವರೆಗೂ ನಿನಗೇನು ಕೊಡಬಾರ್ದು ಅಂತ ಪಾರು ಆಂಟಿ ಆರ್ಡರ್ ಆಗಿದೆ, ಗೊತ್ತಾಯ್ತಾ? ಅದಕ್ಕೆ ನಾನು ಇನ್ ಮುಂದೆ ಹೊಟ್ಟೆ ಉರ್ಸ್ಕೊಂಡ್ ತಿನ್ನೋಣ ಅಂತ ಬಂದೆ. ಬೇಕಾ? ಎಷ್ಟು ಚೆನ್ನಾಗಿದೆ ಆಪಲ್. ಏನ್ ತಿಂತಾ ಇದ್ರೆ ಊಟಿಗೆ ಹೋದಷ್ಟೇ, ಕಾಶ್ಮೀರ್ಗೆ ಹೋದಷ್ಟೇ ಸಂತೋಷ ಆಗ್ತದ. ಲೇ ಕುಂಗ್ರು, ಹೆಂಗಾರು ಮಾಡಿ ಆ ಗಿಡನ ಚಿಗುರ್ಸ. ಬಿಡ್ತೀನಿ ನಾನು, ಗಂಟಿಗೆ ಒಂದ್ ಕೊಟ್ಮೇಲೆ ನೀರ್ ಹಾಕ್ಬಿಡ್ತೀನಿ. ಹಂಗ ಹಾಕ್ರ ಬುಡ ಕೊಳಿತ. ರಾಸಾಯನಿಕ ಗೊಬ್ಬರದ ಅಂಗಡಿ ಅಂತಿರತ್, ಅಲ್ಲಿ ಹೋಗಿ 1 kg ರಾಸಾಯನಿಕ ಗೊಬ್ಬರ ತಕ ಬಂದ್ ಅದಕ್ಕೆ ಬುಡಕ್ ಹಾಕುವ. 3 ದಿನದಲ್ಲಿ ಬೆಳುದಿ ಅಂತದ ಮುರ್ರಿ ಹಾಕತ್ತ. ಓ ಅದಕ್ಕೆ ಇಲ್ಲಿದ್ದೀರಾ? ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ಮೌನಿ ಗಿಡಕ್ಕೆ 1 kg ರಸಗೊಬ್ಬರ ಹಾಕಿನಿ. 1 kg ಗೊಬ್ಬರಕ್ಕೆ ಎಷ್ಟು ಅನ್ಕೊಂಡ್ರಿ? 40 ರೂಪಾಯಿ. ಆದ್ರೂ ಪರವಾಗಿಲ್ಲ, ಇನ್ ಸ್ವಲ್ಪ ದಿನದಲ್ಲಿ ಅದು ಚಿಗುರ್ಕೊಂಡ್ಬಿಡ್ತದೆ. ಚಿಗ್ರೋದನ್ನ ಇಲ್ಲೇ ಬಂದ್ ನೋಡು. ಎಂತ ನೋಡೋದಕ್ಕಮ್ಮ. ಇದೇನು ತಿಪ್ಪೇಸ್ವಾಮಿ ಗಿಡ ಬೊಕ್ಕಂಡಿತ್ತು, ನೆಟ್ಟಗಾಗ್ಬಿಟ್ಟದೆ. ಅದು ತಿಪ್ಪೇಸ್ವಾಮಿ ಗಿಡ ಅಲ್ಲ, ನನ್ ಮೌನಿ. ಇಷ್ಟಕ್ಕೆ ತಲೆ ಕೆಡಿಸ್ಕೊಂಡ್ಬಿಟ್ರಾ? 1 kg ಗೊಬ್ಬರ ಹಾಕಿದ್ನಲ್ಲ, ಅದಕ್ಕೆ ಅದು ಹಳೆ ಎಲೆಗಳನ್ನೆಲ್ಲ ಉದುರಿಸ್ಕೊಂಡು ಹೊಸದಾಗಿ ಚಿಗುರಕ್ ರೆಡಿ ಆತೈತೆ. ಮೊದ್ಲಿಂದನೇ ನೀರು ಗೊಬ್ಬರ ಎಲ್ಲ ಹಾಕಿದ್ರೆ ಸರಿಯಾಗಿರ್ತಿತ್ತು ತಾನೆ. ನೋಡು, ನೀನು ನೀರ್ ಹಾಕ್ತೀಯೋ ಗೊಬ್ಬರ ಹಾಕ್ತೀಯೋ ಬೇರೆಗೆ ಏನ್ ಹಾಕ್ತೀಯೋ ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ ಮೌನಿ ಚಿಗುರಬೇಕು. ಅಲ್ಲಿ ತನಕ ನಿಂಗೆ ಊಟ ನೀರು ಏನು ಕೊಡಲ್ಲ. ಅಷ್ಟೇ ಅಲ್ಲ, ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಅದಕ್ಕೆಮ್ಮ ನನ್ನ ಹೊಟ್ಟೆ ಹಾಳಾಗಿ ಹೋಗ್ಲಿ, ನೀವ್ ಯಾಕೆ ಉಪವಾಸ ಇರ್ತೀರಾ? ಗಿಡ ಕಂಪ್ನಿ ಕೊಡಕ್ಕೆ. ಲೇ ತುತ್ತೂರಿ ಬಾರ ಇಲ್ಲಿ. ಎಂತದಣ್ಣ? ಲೇ ತುತ್ತೂರಿ, ಅದೇನೋ ಗಲಾಟೆ, ಯಾಕೋ ನಿಮ್ಮ ಅತ್ತಿಗೆಮ್ಮ ಉಪವಾಸ ಕೂರ್ಬೇಕಂತೆ? ಗಿಡಕ್ಕೋಸ್ಕರ ಆ ಮೌನಿ ಗಿಡ ಒಣಗೋಗಿತ್ತು, ಚಿಗುರ್ಲಿ ಅಂತ 1 kg ಗೊಬ್ಬರ ಹಾಕ್ದೆ. ಅದ್ ಯಾಕೆ ಎಲೆನೆಲ್ಲ ಉದುರ್ಸ್ಕೊಂಡ್ಬಿಟ್ಟದೆ? ಅತ್ತೆ ಬಡವ, ನಿನಗೆ 104 ಡಿಗ್ರಿ ಜ್ವರ ಬಂದಿದೆ ಅಂತ ಇಟ್ಗ, 20 ಮಾತ್ರ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ? ಜ್ವರ ನಿಲ್ತದೆ, ಪ್ರಾಣ ಹೋಗ್ತದೆ. ಮೌನಿಗೂ ಅದೇ ಆಗಿದೆ. ಅರ್ಧ ಚಮಚ 1 ಚಮಚ ಗೊಬ್ಬರ ಹಾಕೋ ಜಾಗದಲ್ಲಿ 1 kg ಗೊಬ್ಬರ ಹಾಕಿ ಅದನ್ನ ಹಾಳು ಮಾಡಿಬಿಟ್ಟಿಯಲ್ಲೋ. ಗೊಬ್ಬರದ ವಿಷಯ ದೇವ್ರನ್ನೇ ನಂಗೆ ಗೊತ್ತಿಲ್ಲ ಕಣ. ಚೀಗಡಿ ಹೇಳ್ದೆ ನಾನು ಹಾಕ್ದೆ. ಅವನು ತಿನ್ನಂತ ತಿಂದ್ಬಿಡ್ತೀಯ? ಅವನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಲೇ ಬರೀ ನೀರ್ ಹಾಕಿದ್ರೆ ಸಾಕಾಗ್ತಿತ್ತು, ಕೆಜಿ ಗೊಬ್ಬರ ಹಾಕಿ ಆ ಗಿಡನ ಸಾಯಿಸ್ಬಿಟ್ಟಿಯಲ್ಲ. ಓಣಯ್ಯ, ಹಂಗ್ ಮಾಡಿದ್ದಕ್ಕೆ ಈಗ ಅದಕ್ಕೆಮ್ಮ ನಂಗೂ ಊಟ ಹಾಕಲ್ಲಂತೆ, ಅವರು ಮಾಡಲ್ಲಂತೆ, ಉಪವಾಸ ಇರ್ತಾರಂತೆ. ಪಾಂಡ್ರಂಗ, ಲೇ ನಿಮ್ ಜಗಳಕ್ಕೆ ನಮ್ಮ ಹೊಟ್ಟೆ ಯಾಕೆ ಬಿಡ್ತೀರಾ? ಚೆನ್ನಾಗಿರಲ್ಲ, ಅದಕ್ಕೆ ನೀರ್ ಹಾಕ್ಲ ನೋಡು, ಅದಕ್ಕೋಸ್ಕರ ಹಿಂಗಾಗಿದೆ. ಈಗ ಎಂತ ಮಾಡದ? ನನಗವೆಲ್ಲ ಗೊತ್ತಿಲ್ಲ ಕಣ. ಗಿಡ ಚಿಗುರಬೇಕು, ಉಪವಾಸ ಕೂತ್ರು ನಿನ್ನ ಅತ್ತಿಗೆಮ್ಮನ ಆರೋಗ್ಯ ಹಾಳಾಗಬಾರ್ದು. ಅಕಸ್ಮಾತ್ ಅವಳ ಆರೋಗ್ಯ ಹಾಳಾಗಿದ್ದೆ ಆದ್ರೆ ಅದೇ ಪಾರ್ಟಿಂದ ನಿನ್ನ ಬುಲ್ಡೆನ ಬಿಚ್ಚಿ ಬಿಡ್ತೀನಿ. ಎಲ್ಲ ಈ ಒಣಗ್ ಹೋಗಿರೋ ಗಿಡವೇ, ದಯವಿಟ್ಟು ಚಿಗುರು. ನೀನ್ ಚಿಗುರ್ಲಿಲ್ಲ ಅಂದ್ರೆ ನಮ್ ಪಾರು ಆಂಟಿ ಮುಖದಲ್ಲಿ ನಗು ಕಾಣಲ್ಲ, ಅವ್ರ ಮುಖದಲ್ಲಿ ಗೆಲುವಿರೋದಿಲ್ಲ. ದಯವಿಟ್ಟು ಚಿಗುರು 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 ಎಗರು. ಎಕ್ಸ್ಕ್ಯೂಸ್ ಮೀ ವೇದ, ಗಿಡಕ್ಕೆ ಕನ್ನಡ ಅರ್ಥ ಆಗಲ್ಲ, ಮತ್ತೆ ಭಾರಿ ಇಂಗ್ಲಿಷಾ? ನೋಡಿ ಇವಾಗ ಹೇಗೆ ಹೇಳ್ತೀನಿ ಅಂತ. ಓ ಮೈ ಡಿಯರ್ ಪ್ಲಾನ್. ನನ್ ಮೌನಿಗೆ ಏನಾದ್ರು ಟೀಸ್ ಮಾಡಿದ್ರೆ ತಲೆ ಮೇಲೆ ಕೊಟ್ಬಿಡ್ತೀನಿ. ಮೌನಿಗೆ ಎಲ್ಲಾ ಭಾಷೆನೂ ಬರುತ್ತೆ, ಅದಕ್ಕೂ ಜೀವ ಇದೆ. ನಾನ್ ಮಾತಾಡಿದ್ರೆ ಅರ್ಥ ಮಾಡ್ಕೊಳ್ಳುತ್ತೆ ತಾನೇ. ಪಾರು ಆಂಟಿ ಜಾಸ್ತಿ ಅಲ್ಲಾಡ್ಸ್ಬಿಡಿ, ಬದುಕ್ಬೇಕು ಅಂತ ಇರೋ ಗಿಡ ಸತ್ಗಿತ್ ಹೋಗ್ಬಿಟ್ರೆ ಕಷ್ಟ. ನೀವ್ ಯಾವಾಗ ನಮ್ಮನ್ನ ಅರ್ಥ ಮಾಡ್ಕೊಂಡು ಈ ಮುಷ್ಕರನೆಲ್ಲ ನಿಲ್ಸಿ ಊಟ ತಿಂಡಿ ಮಾಡ್ತೀರಾ ಅದನ್ನ ಹೇಳಿ. ಅಸ್ಥಿ ಪಂಜರ ಆಗಿರೋ ನಮ್ಮ ಮೌನಿ ಮೈ ಕೈ ತುಂಬ್ಕೊಳ್ಳಿ, ಅವಾಗ ಊಟ ಮಾಡ್ತೀನಿ. ಮೌನಿ ಸಾರಿ ಆಯ್ತಾ, ತಪ್ಪೆಲ್ಲ ನಂದೆ. ನಿನ್ನ ಎಕ್ಸಿಬಿಷನ್ ಇಂದ ಇಲ್ಲಿ ಕರ್ಕೊಂಡ್ ಬಂದಾಗ ಊಟ ತಿಂಡಿ ನೀರು ಎಲ್ಲ ನಾನೇ ಕೊಡ್ಬೇಕಾಗಿತ್ತು. ಹೋಗಿ ಹೋಗಿ ಆ ಗೂಬೆ ಮಂಜುಂಗ್ ಹೇಳಿ ನಿಂಗೆ ಈ ಪರಿಸ್ಥಿತಿ ತಂದೆ. ಅಷ್ಟಿಲ್ದೆ ದೊಡ್ಡವ್ರು ಹೇಳಿದಾರ, ಹಾಳ್ ಮಾಡಿದ್ ಯಾವತ್ತಿದ್ರು ಹಾಳು ಅಂತ. ಸಾರಿ ಬಂಗಾರಿ, ಅಳ್ಬೇಡ ಆಯ್ತಾ? ಪಾರು ಹೇಳಿದ್ದನ್ನ
ಹೋದ್ರೆ ಇನ್ನೊಂದ್ ಗಿಡ ತಂದ್ರಾಯ್ತು. ಒಂದ್ ಪ್ರಾಣ ಹೋಯ್ತು ಅಂತ ಬೇರೆ ಪ್ರಾಣ ತರೋದಕ್ಕಾಗತ್ತಾ? ಹಾಗಲ್ಲ, ಇದೇ ತರ ಬೇರೆ ಗಿಡ ಇರುತ್ತಲ್ಲ. ಈಗ ಪ್ರೀತಿ ಮಾಡಿದ ಹುಡುಗ ಓಡ್ ಹೋದ ಅಂದ್ರೆ ಅದೇ ತರ ಬೇರೆ ಹುಡುಗನ ಮದ್ವೆ ಆಗ್ತೀಯಾ? ಅದ್ ಹೇಗಾಗತ್ತೆ? ನಾನ್ ಪ್ರೀತಿಸಿದ ಹುಡುಗನೇ ನನಗ್ ಬೇಕು. ಇದು ಹಾಗೇನೆ, ನಾನ್ ಪ್ರೀತಿ ಮಾಡ್ತಿರೋ ನನ್ ಮೌನಿನೇ ನನಗ್ ಬೇಕು. ಈ ಮೌನಿನೇ ಚಿಗುರ್ಬೇಕು. ತಗೊಳ್ಳೋ ಅಟೆನ್ಷನ್. ಬೇಡ ಹೊಡಿತೀಯ? ಬೇಡ ಅಂದ್ರೆ ಹೊಡಿತೀನಿ. ಹೋಗೋಣ, ನೀನ್ ಸರಿ ಇಲ್ಲ. ಹೋಟೆಲ್ ಸಮೇತ ಹೋಗಿ ಮಹಾಸ್ವಾಮಿಗಳೇ ತಪ್ಪಾಯ್ತು ಕ್ಷಮಿಸಿ ಅಂದ್ರೆ ಮನೆ ಹೋಗುವಂತ ಕಳಿಸ್ತಾರೆ. ತಪ್ಪಾಯ್ತು ಅಂದ್ರೆ ನೀನ್ ಹೊಡಿತಾನೆ ಇರ್ತೀಯಲ್ಲ. ಮರ ಕಡಿದವ್ರಿಗೆ ಮರಣದಂಡನೆ ಶಿಕ್ಷೆ ಅಂತ ಹೊರದೇಶದಲ್ಲಿ ಕಾನೂನಿದೆ. ಅದೇ ತಪ್ಪು, ಮರ ಅಲ್ಲ ಅದು ಸಸಿ. ಕತ್ತೆ ಬಡವ, ತಪ್ಪು ಸಣ್ಣದಾದ್ರೇನು ದೊಡ್ಡದಾದ್ರೇನು ಆಗಿರೋ ತಪ್ಪು ಮುಖ್ಯ ಅಲ್ಲ, ಅದರಿಂದ ಪರಿಣಾಮ ಆಗಿದೆಯಲ್ಲ ಅದು ಮುಖ್ಯ. ನೋಡ ನನ್ನ ಹೆಂಡ್ತಿನ ಹೇಗ್ ಹೇಳ್ತಿದೆ ನೋಡು, ನನ್ನ ಎಡ ಹೃದಯ ಹೆಂಗ್ ಕುಟ್ಕೊಂಡಿದೆ ನೋಡಲ್ಲಿ. ಆ ಟ್ರಿಪ್ ಆಗೋದಾಗಲ್ದ ಮುಂಚೆ ಇಲ್ಲೇ ಇತ್ರಿ, ಈ ಕತ್ತೆ ಬಡವ ಮಾಡಿ ತಪ್ಪಿಗೆ ರೈಟಿಗೆ ಬಂದು ಕುತ್ಕೊಂಡಿದೆ. ಪಾಪ ನಮ್ಮ ಅತ್ಕೆಮ್ಮ ಎಷ್ಟು ದುಃಖ ಪಡ್ತಾ ಇದ್ದಾರೆ. ಗಂಡ ಅನ್ಸ್ಕೊಂಡ್ರೆ ನೀನು ಸ್ವಲ್ಪ ಸಮಾಧಾನ ಮಾಡ್ಬಾರ್ದನ? ಸುಮ್ನಿರ, ನನ್ನ ಹೆಂಡತಿ ಕಷ್ಟ ನೋಡಕ್ಕಾಗ್ತಿಲ್ಲ. ನನ್ನ ಒಳಗಡೆ ಯಾರ ಹತ್ರ ಹೋಗಿ ಹೇಳಿ. ಪರಮೇಶ್ವರ್ ಅವ್ರೆ, ನೀವೇ ಹಿಂಗ ಆತಿಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂತ್ರೆ ಪಾರ್ವತಿ ಅವ್ರ ಗತಿ ಅಂತ ಇದಕ್ಕೊಂದು ಪರಿಹಾರ ಅಂತ ಇಲ್ಲ. ಸಮಸ್ಯೆ ಅಂದ್ಮೇಲೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಗಿಡ ಇನ್ನೆಲ್ಲೋ ಇರಬಹುದು, ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿನೂ ಎಲ್ಲೋ ಇರಬಹುದು. ಆ ರೀತಿ ನಂಬೋ ಹಾಗೆ ನಾವು ಮಾಡಬೇಕು. ಕರೆಕ್ಟ್. ಅದಕ್ಕೆ ಎಂತ ಮಾಡ್ತೀಯಾ? ಈಗ ನಾನು ಹೋಗಿ ಶಾಸ್ತ್ರಿ ಕಳಿಸ್ತೀನಿ. ಒಂದ್ 500 ರೂಪಾಯಿ ಕೊಟ್ಟಿದೆ, ನಾನೇ ಆವೇಶ ಆಯ್ಕ ಬತ್ತಿದ್ದೆ. ಮಿಸ್ಟರ್ ಕಡ್ಡಿಪಿರ್ಲ ಅವ್ರೆ, ನಮ್ಮ ಸಂಸಾರದ ಹಳೆ ಕಥೆಗಳು ನಿಮಗೆ ಗೊತ್ತಿಲ್ಲ. ಈ ಸಂಸಾರಕ್ಕೆ ನೀವು ಹೊಸದಾಗಿ ಬಂದು ಜಾಯ್ನ್ ಆಗಿದ್ದೀರಿ. ಹೆಂಗಿದಿರೋ ಹಂಗೆ ಇದ್ದು ಬಿಡಿ. ನನ್ನ ಹೆಂಡತಿಗೆ ಗಿಡಗಳ ಮೇಲೆ ಎಷ್ಟು ಫೀಲಿಂಗ್ ಇದೆ ನಿಮ್ಗೇನ್ರಿ ಗೊತ್ತು? ನನಗ್ ಗೊತ್ತು. ನನಗ್ ಗೊತ್ತಲ್ಲ, ಸುಮ್ನೆ ಅವನಿಗೆ ಅಂತ ದಬಾಯಿಸ್ತೀಯ. ಈಗ ಯಾವ ಶಾಸ್ತ್ರಿನ ಕರೆಸ್ತೀಯ? ಬಾಟ್ನಿ ಶಾಸ್ತ್ರಿ. ಬಟಾಣಿ ಶಾಸ್ತ್ರಿ? ಮನೆ ಅದು ಬಟಾಣಿ ಅಲ್ಲ, ಬಾಟ್ಲೆ. ಕತ್ತೆ ಬಡವ್ರ, ನಾನು ಬಾಟ್ನಿ ಶಾಸ್ತ್ರಿ ಅಂತ ಹೇಳಿದ್ರೆ ನೀವ್ ಇನ್ನೇನೋ ಮಾತಾಡ್ತೀರೇನಾ? ಇವಾಗ ಶಾಸ್ತ್ರಿ ಬರ್ತಾ ಇದ್ದಾನೆ ಅಂತ ನಿಮ್ಮ ಅತ್ತಿಗೆ ಹೇಳು. ಅದನ್ನು ನಾನೇ ಹೋಗಿ ಹೇಳ್ಬೇಕಾ? ಇವನ್ನ ಕಳ್ಸೋಣ? ತಪ್ಪು ಮಾಡ್ದವ್ ನೀನ್ ಕಣ, ಅನುಭವಿಸ್ಬೇಕಾಗಿದ್ ನೀನೇ. ಹೋಗಿ ಹೇಳು. ಆಯ್ತು ಬತ್ತೀನೋ, ಮುಖ ಮುಚ್ಕ ಮತ್ ಹೊಡೆದಾನು. ಅದ್ಕೆಮ್ಮ ನನ್ ಹತ್ರ ಮಾತಾಡ್ಸ್ಬೇಡ ನೀನು. ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ, ಕೋಳಿ ಮೇಲೆ ಟೂ ಟೂ ಟೂ. ಶಾಸ್ತ್ರಿಗಳು ಬರ್ತಾ ಇದಾರಂತೆ. ಬೇಡ ಬೇಡ, ನಾನ್ ನನ್ ಗಿಡಕ್ಕೆ ತಿಥಿ ಮಾಡ್ಸಲ್ಲ. ತಿಥಿ ಮಾಡ್ಸಕ್ಕಲ್ಲ, ಅವರು ಬಾಟ್ನಿ ಶಾಸ್ತ್ರಿಗಳು. ಬಾಟ್ನಿ ಅಂದ್ರೆ? ಈ ಗಿಡ ಎಂತಕ್ ಒಣಗ್ತೈತೆ ಅಂತ ಅವ್ರ ಶಾಸ್ತ್ರ ಹೇಳ್ತಾರಂತೆ. ನೀವು ಧೈರ್ಯವಾಗಿರಿ. ಇಲ್ಕಣೆ ಇದೇ ಗಿಡ ಮಾರ್ರೆ, ಇದ್ರ ಕಥೆ ಅಂತಕ್ಕೆ ಅಂತ್ರಿ ನೀವು? ಗಿಡವನ್ನು ನೋಡುತ್ತಿದ್ದ ಹಾಗೆ ಅದಕ್ಕೆ ಏನಾಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತೇ ಆಗ್ಬಿಡುತ್ತದೆ. ಗಿಡವಿದ್ದ ಪಾಠ ಯಾವುದು? ಓ, ಚೆನ್ನಾಗಿ ಕೇಳಿದ್ರಿ. ಈ ಪಾಟಲ್ಲಿ ಗಿಡ ಇದ್ದಿದ್ದು. ನಿಮಗಾಗದಿರೋರು ಯಾರಾದ್ರೂ ಇದ್ದಾರಾ? ಎಂತಕ್ಕೆ? ನಿಮ್ಮ ಮೇಲೆ ಕೋಪ ಇದ್ರೆ ಅವರು ಗಿಡಕ್ಕೆ ವಿಷವನ್ನು ಹಾಕಿ ಸಾಯಿಸಿರುತ್ತಾರೆ. ಹಂಗಾರೆ ನಮ್ಗೆ ಈ ಮನಿ ಯಜಮಾನ ಪರಮೇಶ್ವರ ಮೇಲೆ ಡೌಟ್. ನಮ್ಮಿಬ್ರನ್ನ ಬಯಸುಕ್ಕೆ ಅವ ಯಾಕೆ ಹಿಂಗ್ ಮಾಡೋಕಾಗ? ಸಸ್ಯಶಾಸ್ತ್ರಿಗಳೇ, ಇವರಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟಪಡುತ್ತಾರೆ? ಈ ಗಿಡಕ್ಕೋಸ್ಕರ ಅವ್ರು ಪ್ರಾಣ ಬಿಡ್ತಾರೆ. ಅದಕ್ಕೆ ಈ ಗಿಡ ಅವ್ರಿಗೋಸ್ಕರ ಪ್ರಾಣ ಬಿಟ್ಟಿದೆ. ನನ್ ಗಿಡ ಸತ್ತಿಲ್ಲ, ಅದು ಬದುಕಿದೆ ಅಂತ ನಾನು ಅಂತರಾತ್ಮ ಹೇಳ್ತಾ ಇದ್ದೆ. ಮೌನಿ, ನೀನ್ ಸತ್ತಿಲ್ಲ ಅಂತ ಅವ್ರೆಲ್ರಿಗೂ ಹೇಳು. ಚಿನ್ನಾರಿ ಮುತ್ತುಗಳ ಸ್ವಲ್ಪ ಸಡಿ ಹೋಗ್ತಿರಪ್ಪ. ತಾಯಿ ಬಾರಲ್ಲ, ಸ್ವಲ್ಪ ಸುಮ್ಮನೆ ನಿಂತ್ಕ, ಏನ್ ಮಾಡ್ಬೇಡ. ನಿಧಾನಕ್ಕೆ ನಿನ್ನ ಮುಖವನ್ನ ಹಿಡಿದ್ರ ತಗೊಂಡು ಬಾ. ಬಾ ಇದೆಲ್ಲ ಗೊತ್ತಾಗ್ಬಿಡ್ತು. ಇದು ಜನಮದ ಅನುಬಂಧ. ಸುಮ್ನೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಪಾಟ್ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಶಾಸ್ತ್ರಿಗಳೇ, ಹೇಳಿದ್ ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ತಾಯಿ, ನಿನ್ನ ನೋಡಕ್ಕೆ ನನ್ನ 2 ಕಣ್ಣುಗಳು 10 ಜನ್ಮದ ಪುಣ್ಯ ಮಾಡಿರ್ಬೇಕು. ಈ ಮನೆಗೆ ಹೋಗಿದ್ದಲ್ಲ ಗಿಡ, ಈ ಗಿಡ ಮತ್ತು ನೀರು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯಾಗಿ ಹುಟ್ಟಿದ್ರಿ. ಅಂದ್ರೆ ಈ ಗಿಡ ನನ್ ತಂಗಿನ? ಹೌದು. ನಿನ್ನ ಹೆಸರೇನಮ್ಮ? ಶಾಸ್ತ್ರಿಗಳೇ, ನಾನು ಪಾರು, ಪತಿ ಪರಮೇಶ್ವರ ಪತ್ನಿ ಪಾರ್ವತಿ. ಈ ಗಿಡದ ಹೆಸರು ಮೌನಿ. ಈ ಜನ್ಮದಲ್ಲಿ, ಹೋದ ಜನ್ಮದಲ್ಲಿ ಇದರ ಹೆಸರು ಜಲಜ. ಜಲಜ? ಹೌದು. ಈ ಜಲಜ ಹೀಗೆ ಇದ್ದಳು.
ಇದೆ. ಹೌದಾ? ಹೌದು. ನನ್ ತಂಗಿ ಜಲಜ ಎಲ್ಲಿರ್ಬೋದು? ಹೇಗಿರ್ಬಹುದು? ಜಲಜ ಜಲಜ ಏನಾಯ್ತು? ಜಲಜ 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 ನೀನ್ ಸಾಯ್ಬಾರ್ದು, ಬದುಕ್ಬೇಕು. ಅಕ್ಕ ನೀನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದೆ, ಆದ್ರೆ ಏನ್ ಮಾಡೋದು, ನನ್ನ ಆಯುಷ್ ಮುಗಿತಾ ಇದೆ. ಹಾಗೆಲ್ಲ ಮಾತಾಡ್ಬೇಡ ಜಲಜ, ನಿನ್ನ ನಾನು ಉಳಿಸ್ಕೊಳ್ತೀನಿ ಜಲಜ. ಅಕ್ಕ ಗಿಡ ಮರಗಳನ್ನ ಜನ ಉಳ್ಸಲ್ಲ ಅಕ್ಕ, ನಾಗರಿಕತೆ ಹೆಸರಲ್ಲಿ ಕಡ್ದು ಮಣ್ಣು ಹಾಕ್ಬಿಡ್ತಾರೆ. ಹೌದು ಜಲಜ, ನಮ್ ರೋಡಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಂತ ಎಲ್ಲ ಮರಗಳನ್ನು ಕಡಿದ್ ಬಿಟ್ಟಿದ್ದಾರೆ. ನೀನೇನ್ ಯೋಚನೆ ಮಾಡ್ಬೇಡ, ನಿನ್ನ ನಾನು ಉಳಿಸ್ಕೊಳ್ತೀನಿ ಜಲಜ. ಒಂದ್ ಗಿಡ ಕಡಿದ್ರೆ 10 ಗಿಡ ಬೆಳೆಸ್ಬೇಕು, ಆ ಯೋಗ್ಯತೆ ಇದೆಯಾ ಅಕ್ಕ ಅವ್ರಿಗೆ? ಇಲ್ಲ ಜಲಜ, ಕೋರ್ಟ್ ಆರ್ಡರ್ ತಗೊಂಡ್ ಬಂದು ನಮ್ಮನ್ನ ಮರ್ಡರ್ ಮಾಡ್ಬಿಡ್ತಾರೆ. ನನ್ ಮಾಲಿ ನನ್ನ ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ, ನಾನ್ ತುಂಬಾ ವೀಕ್ ಆಗ್ಬಿಟ್ಟಿದೀನಿ ಅಕ್ಕ. ನೀನೇನೇ ಯೋಚನೆ ಮಾಡ್ಬೇಡ, ನಿನ್ನ ನಾನ್ ಕಾಪಾಡ್ತೀನಿ ಜಲಜ, ನಿಜವಾಗ್ಲೂ ನಾನ್ ಕಾಪಾಡ್ತೀನಿ. ಆಗಲ್ಲ ಅಕ್ಕ, ನಾನು ಹೋಗ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟು ಬರ್ತೀನಿ, ಈಗ ಬರ್ತೀನಿ. ಜಲಜ 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 ನೀನು ಕಂಡ ಕನಸು ಎಲ್ಲವೂ ನಿಜ. ಶಾಸ್ತ್ರಿಗಳೇ, ನೀವು ಹೇಳಿದ್ ನಿಜ, ನಮ್ ಜಲಜ ಸತ್ತು ಹೋದು. ಶಾಸ್ತ್ರಿಗಳೇ, ಈ ಫೋಟೋದಲ್ಲಿರೋ ಜಲಜಾಗೂ ಈ ಗಿಡಕ್ಕೂ ಹೋಲ್ಕೆ ಇದೆ ನೋಡಿ. ಕಣ್ಣು, ಮೂಗು, ಕಲರು, ಹೈಟು ಸೇಮ್ ಟು ಸೇಮ್. ಆದ್ರೆ ನನ್ ತಂಗಿ ಜಲಜ ಈಗಿನ ಜನ್ಮದಲ್ಲೂ ಯಾಕೆ ಒಣಗ್ತಾ ಇದ್ದಾಳೆ? ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದಾವೆ ತಾಯಿ. ಆ ಕೈಗಳಿಗೆ ಯಾವ್ದು ಅಂತ ತೋರಿಸಿ ಮುರಿದು ಇಲ್ಲೇ ಹೂತಾಕ್ಬಿಡ್ತೀನಿ. ಈ ಮನೆಯಲ್ಲಿ ಮಂಜು ಅಂತ ಒಬ್ಬ ದ್ರಾವ ಇದ್ದಾನ. ಇಲ್ಲಿದ್ದಾನೆ. ಏ ಮಂಜ, ಸತ್ಯ ಮಗಳು, ಈ ತಾಯಿ ಈ ಗಿಡವನ್ನು ಎಲ್ಲಿಡಕ್ ಹೇಳಿದ್ಲು, ನೀನ್ ಎಲ್ಲಿಟ್ಟಿದೀಯೋ? ಈ ಗಿಡ ಬೆಳೆದು ಹೆಮ್ಮರವಾಗಿ ಇವಳಿಗೆ ನೆರಳಾಗಬೇಕಾಗಿತ್ತು. ನಿಜ ಬೊಗಳ್ತೀಯಾ? ಈ ಗಿಡದ ಮೂಲೆಯಲ್ಲಿ ಚುಚ್ಚು ಬಿಡ್ಲ. ಶಾಸ್ತ್ರಿಗಳೇ, ಏನೋ ಪರಾಮರ್ಶೆ ಆಗ್ಬಿಡ್ತು, ಗೊತ್ತಿಲ್ಲದೆ ಅಚಾತುರ್ಯ ನಡೆದಿದೆ, ಕ್ಷಮಿಸಿ. ಅದಕ್ಕಿಮ್ಮ ಸಮಾಧಾನ ಮಾಡ್ಕೊಂಡ್ರೆ ಸುಮ್ನೆ ಇದ್ರೆ ಸರಿ ಹೋಯ್ತು. ಹೋದ ಜನ್ಮದಲ್ಲಿ ಜಲಜನ್ ಜೊತೆ ನಂಗೆ ಇರಕ್ಕಾಗ್ಲಿಲ್ಲ, ಆದ್ರೆ ಈಗಿದ್ದೀಗ ನನ್ ಜಲಜನ್ ನೋಡ್ಬೇಕು. ಅಕ್ಕ, ಬಾರು ಅಕ್ಕ. ಕೇಳಿಸ್ತಾ ನಿಮ್ ತಂಗಿ ವಾಯ್ಸು? ಹೌದು, ಇದು ಜಲಜ ವಾಯ್ಸೆ. ಜಲಜ ವಾಯ್ಸೆ ಮಂಜು. ಶಾಸ್ತ್ರಿಗಳೇ, ನನ್ ಜಲಜನ್ ನೋಡ್ಬೇಕು, ಅವಳು ಎಲ್ಲಿದ್ದಾಳೆ? ಚಿಂತೆ ಬೇಡ, ನೀನು ಕನಸಲ್ಲಿ ಯಾವ ಕಾಸ್ಟ್ಯೂಮ್ ಹಾಕೊಂಡಿದೀಯೋ ಅದೇ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಈಗ ಹೋಗಿ ಹುಡುಕು, ನನ್ನ ತಂಗಿ ಸಿಗ್ತಾಳೆ. ಇಷ್ಟ ಮೇಲೆ ಹೊತ್ಕೊಂಬಂದು ಹೊತ್ಕೊಂಬ ಎಂತ ತಗೊಂಡೋತಾರ? ಆ ಗಿಡ ಗಂಟೆ ಎಲ್ಲ ಮೈ ಮೇಲೆ ಹೊತ್ಕೊಂಡಪ್ಪ ಶಾಸ್ತ್ರಿ ಬಂದಿದ್ನಲ್ಲ, ಅವನು ಹೇಳಿದ ಜಲಜ ಗಿಡ ಆಗಿ ಇದೇ ಬೆಟ್ಟದಲ್ಲಿ ಇರೋದು ಅಂತ. ಪಾರು ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಕೊತ್ತಿಂಬರ ಅಲ್ಲ, ಆ ಗಿಡಕ್ಕೆ ಹೆಸರಿತ್ತಾನ? ಗಿಡದ ಮೇಲೆ ಹೆಸರಿನ ಪ್ಲೇಟ್ ಹಾಕಿರ್ತಾರೆ, ಸುಮ್ಮನೆ ಹುಡುಕ್ರಿ. ಅಣ್ಣಯ್ಯ, ಹೊಸರು ಪ್ಲಸ್ ಹೊಸರು ಇಸ್ ಈಕ್ವಲ್ ಟು ಹೊಸರೇ ಆಗ್ತದೆ. ಯಾವ್ದಾರು ಹೊಸರು ಗಿಡ ತಗೊಂಡೋಗ್ಬಿಡಣ. ಲೇ, ನನಗೆ ಯಾವ ಹೆಸರಾದ್ರೂ ಓಕೆ, ಆದ್ರೆ ನಿಮ್ಮ ಅತ್ತಿಗೆ ಬಗ್ಗೆ ಅದೇ ಗಿಡ ಬೇಕು ಅಂತ ಹಠ ಹಿಡ್ಕೊಂಡಿದ್ದಾಳು. ಅಲ್ಲೋಡಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತುಂಬಿದೆ, ಮಧುರವಾಗಿದೆ. ಬನ್ನಿ ಇಲ್ಲಿ. ರೀ ಬಂದ್ರ? ರೀ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಯಾರವರು? ವನದೇವತೆಗಳು. ವನದೇವತೆಗಳ? ಹೌದು. ರೀ, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ರೀ. ಕೇಳೋವರಿಗೆ ಕೊರಿಯೋಗ್ರಾಫ್ ಗುರುಗಳು ಯಾರು ಅಂತ. ಹಾಯ್, ಅಲ್ಲಲ್ಲ, ನಮಸ್ತೆ. ನಿಮ್ ಗುರುಗಳು ಯಾರು? ಜಲಜ. ಜಲಜ,
ಜಲಜ ಈಗ ಮತ್ತೆ ಹುಟ್ಟಿದಾಳೆ. ನೀನು ಜಲಜ ಅಂತ ಕೂಗಿದ್ರೆ ಅವಳು ಮತ್ತೆ ಬರ್ತಾಳೆ. ಎಲ್ಲಿಗೆ ಹೋದ್ರು? ಮಾಯವಾದ್ರು. ಯಾಕೆ? ಈ ದೇವ್ರು ರಾಜಕಾರಣಿಗಳಿಗೆ ಮಾಯ ಆಗೋ ಶಕ್ತಿ ಇರುತ್ತಂತಮ್ಮ. ಇಷ್ಟೊತ್ತಲ್ಲಿ ಈ ಬೆಟ್ಟದಲ್ಲಿ ಇರಬಾರ್ದು. ಇಲ್ಲಿ ಹಾವು ಮುಂಗ್ಸಿ ಚೇಳುಗಳ ಕಾಟ ಜಾಸ್ತಿ ಇದೆ. ನಡೆ ಮನೆಗೆ ಹೋಗೋಣ. ಹೌದಕ್ಕ, ಈ ಜನ್ಮದಲ್ಲಿ ಗಿಡಮೂಲಿಕೆ ಔಷಧಿಯಾಗಿ ಹುಟ್ಟಿದೀನಿ ನೀನ್ ಸೇವೆ ಮಾಡ್ಬೇಕು ಅಂತ. ಅಲ್ಲ, ಮನೆಗ್ ಬರೋದ್ ಬಿಟ್ಟು ಈ ಬೆಟ್ಟದಲ್ಲಿ ಯಾಕೆ ಕೊಣಗ್ತಾ ಇದೀಯಾ? ಬರ್ಬೋದಿತ್ತು, ಆದ್ರೆ ನಿಮ್ ಮನೇಲಿ ಕೆಟ್ಟ ಹುಳ ಇದೆಯಲ್ಲ. ಆ ಗೂಬೆ ಮಂಜುನಾ? ಹೌದಕ್ಕ, ಅವನೇ ಗಿಡ ಬದಲಾವಣೆ ಮಾಡಿದ್ದು. ಅದಕ್ಕೆ ಅರಣ್ಯ ಇಲಾಖೆಯವ್ರು ತಂದು ನನ್ನ ಇಲ್ಲಿ ನೆಟ್ಟಿದ್ದು. ಹೌದಾ? ಈಗಲೇ ಗೊತ್ತಾಯ್ತಾ? ಆ ಒಣಗಿರೋ ಗಿಡನೇ ಬೇರೆ, ಈ ಗಿಡನೇ ಬೇರೆ ಅಂತ. ಮೌನಿ ಮೌನಿ ಯಾವ್ದೋ ಒಂದು ನೀ ಒಟ್ಟಲ್ಲಿ ಮೌನಿ ಸಿಕ್ತಲ್ವಾ? ಬಾ ಈಗ ಅದು ಊಟ ಮಾಡುವಂತೆ. ಬಾಟ್ನಿ ಶಾಸ್ತ್ರಗಳು ಹೇಳಿದ ಮಾತು ನಿಜ ಆಗೋಯ್ತಲ್ವಾ? ನನ್ ತಂಗಿ ನನಗ್ ಸಿಕ್ಬಿಟ್ಲು. ರೀ, ಜಲ್ಜನ ನಮ್ಮನೆ ಕರ್ಕೊಂಡ್ ಹೋಗೋಣ. ಜಲಜನ ಎಲ್ಲಿದ್ದಾಳೆ? ಜಲ್ಜ ಇಲ್ಲಿ. ಜಲ್ಜ ಜಲ್ಜ ರೀ, ಜಲ್ಜ ಎಲ್ಲಿ ಹೋದ್ಲು? ಜಲಜ ಹೋದ್ಲು. ಎಲ್ಲಿಗೆ? ನೀನು ಯಾವ್ದೋ ಒಂದು ಗಿಡ ಹಾಳಾಯ್ತು ಅಂತ ಹೇಳಿ ಊಟ ಬಿಟ್ಕೊಂಡು ಸಣ್ಣ ಮಕ್ಕಳ ತರ ಹಠ ಮಾಡ್ತಿದ್ಯಲ್ಲ, ನಮ್ಮ ಶೂಟಿಂಗ್ ಸ್ಪಾಟ್ ಇಂದ ಒಬ್ಬ ನಟಿನ ಕರೆಸಿ ಜಲ್ಜಾನು ಪಾತ್ರ ಸೃಷ್ಟಿ ಮಾಡಿ ನಿನಗೆ ಸಮಾಧಾನ ಮಾಡಿದೆ. ಮತ್ತೆ ಆ ಬಾಟ್ನಿ ಶಾಸ್ತ್ರಗಳು? ಬಾಟ್ನಿ ಶಾಸ್ತ್ರ ವೇಷದಲ್ಲಿ ಬಂದಿದ್ದು ಬೇರೆ ಯಾರಲ್ಲ, ಈ ನಟ ಭಯಂಕರ ಪರಮೇಶ್ವರ.